ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ತುಂಬ ದಿನದಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಯಾಕೆ ಅಂದರೆ ನಾನು ಬ್ಯುಸಿ ಇದೆ ಸ್ವಲ್ಪ. ಅದಕ್ಕೆ ನಾನು ಈಗಲಿಂದ ಇದು ಡಿಸೈಡ್ ಮಾಡಿದ್ದೀನಿ, ಎವ್ರಿ ಸಂಡೇ ಆರ್ ಸ್ಯಾಟರ್ಡೇ ನಾನು ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಇವತ್ತೊಂದು ಹೊಸ ಗೇಮ್ ಆಡ್ತಿದ್ದೀನಿ, ಅದ್ರ ಹೆಸರು ರೋಬ್ಲಾಕ್ಸ್. ನಾನು ಎವ್ರಿ ಕೈಂಡ್ ಗೇಮ್ ಮಾಡ್ತೀನಿ, ಲೈಕ್ ಶೂಟಿಂಗ್ ಗೇಮ್ಸ್, ಕಾರ್ ಗೇಮ್ಸ್, ಫ್ಲೈಟ್ ಗೇಮ್ಸ್ ಮತ್ತು ಹಾರರ್ ಗೇಮ್ಸ್. ನಾನು ಎಲ್ಲ ಗೇಮ್ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಬನ್ನಿ ಹೆಂಗೆ ಆಡೋದು ನೋಡೋಣ. ನಾನು ಒಂದು ಹೊಸ ಗೇಮ್ ಮಾಡ್ತಿದ್ದೀನಿ, ಅದ್ರ ಹೆಸರು ರೋಬ್ಲಾಕ್ಸ್. ನಾನು ಅದನ್ನು PS5 ಗೇಮಿಂಗ್ ಸೆಟಪ್ಪಲ್ಲಿ ಆಡ್ತಿದ್ದೀನಿ. ಇದು ಲೋಡಿಂಗ್ ಸ್ಕ್ರೀನು, ಹೋಮ್ ಪೇಜು. ನಾನು ಎವ್ರಿ ಕೈಂಡ್ ಗೇಮ್ಸ್ ಆಡಿ ತೋರಿಸ್ತಿದ್ದೀನಿ ನಿಮಗೆ, ಲೈಕ್ ಶೂಟಿಂಗ್, ಹಾರರ್ ಮತ್ತು ಓಪನ್ ವರ್ಲ್ಡ್ ಆ ಥರ ಗೇಮ್ಸ್ ಎವ್ರಿ ಕೈಂಡ್ ಗೇಮ್ಸ್ ಆಡಿ ತೋರಿಸ್ತೀನಿ ನಿಮಗೆ. ನಾನು ಫಸ್ಟು ಹಾರರ್ ಗೇಮ್ ಆಡಿ ತೋರಿಸ್ತೀನಿ ನಿಮಗೆ. ಅದ್ರ ಹೆಸರು ಏನಂದರೆ ಹಲೋ ನೇಬರ್. ನೋಡಿ, ನಾನು ಜಾಯ್ ಸ್ಟಿಕ್ಕಲ್ಲಿ ಆಡ್ತಿದ್ದೀನಿ. ಇದು ಯಾಕೆ ಅಂದರೆ PS5 ಕನೆಕ್ಟ್ ಆಗಿ ಗೇಮಿಗೆ ಇದಾಗುತ್ತೆ, ಅದು ಕನೆಕ್ಟ್ ಆಗುತ್ತೆ. ಅದರಿಂದ ನಾವು ಮೂವ್ ಇದೆಯಲ್ಲ, ಲೆಫ್ಟ್ ಬಟನ್ ಈ ಥರ ಮೇಲ್ಗಡೆ ಮಾಡಿದ್ರೆ ಮೂವ್ ಆಗ್ತೀವಿ. R2 ಅಂತ ಒಂದು ಇದ್ದಿದೆ ಇಲ್ಲಿ, ಇದು ಮೂವ್ ಬಟನ್ ಪ್ರೆಸ್ ಮಾಡಿಬಿಟ್ಟು ಲೆಫ್ಟು ಮತ್ತು ಇದನ್ನು ಪ್ರೆಸ್ ಮಾಡಿದ್ರೆ ಓಡೋಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ ನಾವು. ಇದು X ಅಂತ ಒಂದು ಬಟನ್ ಇರುತ್ತೆ. ಒಂದೊಂದು ಗೇಮಲ್ಲಿ ಅದು ಜಂಪಿಗೆ ಯೂಸ್ ಆಗುತ್ತೆ, ಮತ್ತು ಒಂದೊಂದು ಗೇಮಲ್ಲಿ ಪ್ರೆಸ್ಸಿಗೆ ಯೂಸ್ ಆಗುತ್ತೆ, ಪ್ರೆಸ್ ಮಾಡೋಕ್ಕಿದು. ಗೊತ್ತಾಯ್ತಾ? ಈಗ ಈ ಗೇಮ್ದು ಸ್ಟೋರಿ ಏನು ಅಂದರೆ, ಒಬ್ಬ ಹುಡುಗ ಇರ್ತಾನೆ, ಫುಟ್ಬಾಲ್ ಆಡ್ತಿರ್ಬೇಕಾದ್ರೆ ಅವನಿಗೆ ಒಂದು ಲೌಡ್ ಸ್ಕ್ರೀನ್ ಬರುತ್ತೆ ಇದರಿಂದ. ಅದು ಒಂದು ಮನೆಯಿಂದ ಬಂದಿರುತ್ತೆ. ಅವನು ಯಾವಾಗ ಹೋಗಿ ವಿಂಡೋಯಿಂದ ನೋಡ್ತಾನೆ, ಒಬ್ಬ ಅಂಕಲು ಕಿಡ್ನಾಪ್ ಮಾಡ್ತಿರ್ತಾನೆ ಆ ಹುಡುಗನ. ಈಗ ನಾವು ಆ ಹುಡುಗನ ಸೇವ್ ಮಾಡಬೇಕು, ಅದೇ ಗೇಮು. ಬನ್ನಿ ನೋಡೋಣ ಹೆಂಗೆ ಸೇವ್ ಮಾಡೋದು ಅಂತ. ಫಸ್ಟು ನಾನು ಮುಂದೆ ಹೋಗ್ತಿದ್ದೀನಿ ಇಲ್ಲಿಂದ. ಫಸ್ಟ್ ಏನು ಅಂದರೆ, ಇಲ್ಲಿ ನೋಡಿ ಅಂಕಲ್ ಬಂದಿದ್ದಾರೆ, ಇವನೇ ಹಲೋ ನೇಬರ್ ಅಂತ. ಇವನೇ ಕಿಡ್ನಾಪ್ ಮಾಡಿರೋದ ಚೈಲ್ಡ್ನ. ಬನ್ನಿ ತೋರಿಸ್ತೀನಿ ನಿಮಗೆ. ಈ ರೂಮ್ ಒಳಗಡೆ ಕಿಡ್ನಾಪ್ ಆಗಿದೆ ಆ ಚೈಲ್ಡು. ಅಯ್ಯೋ, ಬರ್ತಿದ್ದಾನೆ ಗೈಸ್. ನಿಮಗೆ ಸೌಂಡು ಒಂಥರ ಕೇಳಿಸ್ತಿದ್ಯಾ? ಹಂಗಂದ್ರೆ ಅವನು ನಮ್ಮನ್ನ ನೋಡ್ತಿದ್ದಾನಂತ. ನೋಡಿ, ಒಂಥರ ಸೌಂಡ್ ಬರ್ತಿರ್ತಾನೆ. ತೋರಿಸ್ತೀನಿ ನಿಮಗೆ. ನೋಡ್ದ ಒಂದು ಸೌಂಡ್ ಬರ್ತಿದೆ, ಹಂಗಂದ್ರೆ ಅವನು ನಮ್ಮನ್ನ ನೋಡಿ ಹಿಡಿಯೋಕೆ ಬರ್ತಿದ್ದಾನಂತ. ಈಗ ನಾನು ಏನಂದ್ರೆ ಸ್ಟೋರಿ, ಆ ಲ್ಯಾಡರ್ ಇದೆಯಲ್ಲ, ಕ್ಲೈಂಬ್ ಮಾಡಿ ಒಳಗಡೆ ಹೋಗಿ ಆ ಗ್ಲಾಸ್ ಒಂದು ಬ್ರೇಕ್ ಮಾಡಿ ಒಂದು ಕೀ ಇರುತ್ತೆ, ಕಾರ್ ಕೀ ತಗೊಂಡು ಈ ಕಾರ್ದು ಬೋನೆಟ್ ಓಪನ್ ಮಾಡಬೇಕು. ಬೋನೆಟ್ ಓಪನ್ ಮಾಡಿ ಅಲ್ಲೊಂದು ಮ್ಯಾಗ್ನೆಟ್ ಇರುತ್ತೆ, ಮ್ಯಾಗ್ನೆಟ್ ತಗೊಂಡು ಹಿಂದೆ ಇದಕ್ಕೊಂದು ಇದೆ, ಬ್ಯಾಕ್ ಯಾರ್ಡ್ ಹೋಗಿ ಏನು ಮಾಡಬೇಕಂದ್ರೆ, ಇಲ್ಲೊಂದು ಲಾಕ್ ಪಿಕ್ ಇರುತ್ತೆ, ಅದನ್ನ ತಗೊಂಡು ಇದನ್ನ ಆ ಮನೆ ಒಳಗಡೆ ಹೋಗಿ ಒಂದು ವ್ರೆಂಚ್ ಸಿಗುತ್ತೆ ನಿಮಗೆ, ಅದನ್ನ ತಗೊಂಡು ಇದನ್ನ ಓಪನ್ ಮಾಡಬೇಕು. ಏನು ಮಾಡಬೇಕಂದ್ರೆ, ಓಪನ್ ಮಾಡಿ ಮೇಲ್ಗಡೆ ಹೋಗ್ತೀವಲ್ಲ, ಅವಾಗ ಅದು ಆ ರೂಮ್ಗೆ ಕನೆಕ್ಟ್ ಆಗಿರುತ್ತೆ. ರೆಡ್ ಕೀ ಅಂದರೆ ನಾನು ಆ ಕೀ ತಗೊಂಡು ಆ ಚೈಲ್ಡನ್ನ ಸೇವ್ ಮಾಡ್ತೀನಿ. ಬನ್ನಿ ನೋಡೋಣ. ನಾನು ಮೊದಲು ಏನು ಮಾಡಬೇಕಂದ್ರೆ, ಈ ಲ್ಯಾಡರ್ ಇದೆಯಲ್ಲ, ಇದನ್ನ ಹತ್ಬಿಟ್ಟು ಈ ರೂಫ್ನ ಕ್ಲೈಮ್ ಮಾಡಬೇಕು ಕರೆಕ್ಟಾಗಿ. ಈ ಥರ ನೋಡಿ, ಕರೆಕ್ಟಾಗಿ ಮಾಡ್ತೀನಿ. ನೋಡಿ, ಕ್ಲೈಮ್ ಮಾಡಾದ್ಮೇಲೆ ಇದ್ರ ಮೇಲೆ ಜಂಪ್ ಮಾಡಬೇಕು. ಜಂಪ್ ಆಯ್ತಾ? ಜಂಪ್ ಅಂದಮೇಲೆ ಅಂಕಲ್ ಟ್ರ್ಯಾಪ್ ಹಾಕಿರ್ತಾರೆ, ಅದ್ರ ಹತ್ರ ಹೋಗ್ಬಾರ್ದು. ಇದು ಕಾರ್ ಕೀ. ಈಗ
ತಗೊಂಡಿಲ್ಲ, ಎಸ್ಕೇಪ್ ಆಗ್ಬೇಕೀಗ ಇಲ್ಲಿಂದ. ನೋಡಿ ನಾನು ಟ್ರಾಫಿಕ್ ಸಿಗಾಕೋಗ್ಬಿಟ್ಟೆ. ನಾವು ಸ್ಟಕ್ ಆಗಿ ಹೋಗ್ತೀವಿ ಅವಾಗ, ಯಾವಾಗ ಟ್ರಾಫಿಕ್ ಸಿಗಾಕೋಗ್ತೀವಿ. ನಾನೀಗ ಬೋನೆಟ್ ಓಪನ್ ಮಾಡ್ತಿದ್ದೀನಿ. ನೋಡಿ ಬೋನೆಟ್ ಓಪನ್ ಮಾಡ್ತಿದ್ದೀನಿ ಈಗ. ನೋಡಿ ಓಪನ್ ಮಾಡಿದೆ. ಮ್ಯಾಗ್ನೆಟ್ ತಗೊಂಡೆ ಈಗ, ಆಯ್ತಾ? ಮ್ಯಾಗ್ನೆಟ್ ತಗೊಂಡೆ. ಹಿಂದೆ ಬರಬೇಕು. ಈಗ ಇದನ್ನ ರೀಚ್ ಆಗ್ಬೇಕಂದ್ರೆ 3 ಬಾಕ್ಸ್ ಇಡ್ಬೇಕು ಕರೆಕ್ಟಾಗೆ. ಹೆಂಗೆ ಅಂದರೆ ಈ ಥರ ನೋಡಿ, ಈ ಥರ ಮೇಲ್ಗಡೆ ಕರೆಕ್ಟಾಗೆ ಈ ಥರ ಇಡಬೇಕು. ಅದ್ರ ಮೇಲೆ ಕ್ಲೈಮ್ ಮಾಡಿಬಿಡ್ಬೇಕು. ಮತ್ತು ಈ ವ್ರೆಂಚು ಮಿಸ್ ಆಗಿ ಬಿದ್ದೋಯ್ತಿದ್ದು, ತಗೋತಿರಲ್ಲ ಮಾಡ್ಬೇಕು. ಇದ್ರ ಮೇಲೆ ಜಂಪ್ ಆಯ್ತಾ? ಇದು ಬಾಕ್ಸು ಸ್ವಲ್ಪ ಹುಷಾರಾಗಿರ್ಬೇಕಿದು, ಗೊತ್ತಾಯ್ತಾ? ಬಿದೋಗುತ್ತ ಅವಾಗ ಅವಾಗ. ಯಾರು ಅಷ್ಟೊತ್ತಂಕ ನಮ್ಗೆ ಬಿಟ್ರೆ ಸ್ವಲ್ಪ ಸೈಡ್ ಬರಲಿ ಇವಳು, ಆಮೇಲೆ ನೋಡ್ಕೊತೀನಿ. ಇವ್ರು ಯಾರು ಅಂದರೆ ರೋಬ್ಲಾಕ್ಸ್ ಪ್ಲೇಯರ್ಸು. ಇವ್ರೂ ಈ ಚೈಲ್ಡ್ನ ಸೇವ್ ಮಾಡಕ್ ಬಂದಿರ್ತಾರೆ. ಬನ್ನಿ ಈಗ ಲಾಸ್ಟ್ ಬಾಕ್ಸ್ ಈ ತರ ಮೇಲ್ಗಡೆ ಇಟ್ಬಿಡೋದು. ಆಚೆನೆ ಬರ್ತೀರ ಇವಳು. ಮೈ ನಂದು ತಗೊಳಪ್ಪ, ತಗೊಳಕ್ ಬಿಡ್ತೀನಿ. ಆಮೇಲಿಂದ ನಾನು ಬರ್ತೀನಿ. ನೋಡಿ ಬಾ, ನಿಧಾನಕ್ಕೆ ಬಾ, ಆಯ್ತಾ? ಆಯ್ತಾ? ಈಗ ಈ ಲಾಕ್ ಪಿಕ್ನ ಇದನ್ನ ತಗೋಬಾರ್ದು. ಲಾಕ್ ಪಿಕ್ ತಗೊಂಡು ಏನ್ ಮಾಡ್ಬೇಕಂದ್ರೆ ಇದನ್ನ ತಗೋಬಿಡ್ಬೇಕು. ಈಗ ಮ್ಯಾಗ್ನೆಟ್ ಏನು ಕೆಲ್ಸಕ್ಕೆ ಬರಲ್ಲ, ಬಿಸಾಕ್ಬಿಡಿ. ಆದ್ರೆ ಈ ಲಾಕ್ ಪಿಕ್ ತಗೊಂಡು ಮನೆ ಒಳಗಡೆ ಹೊಟ್ಟೋಗ್ಬೇಕೀಗ. ಮನೆ ಒಳಗಡೆ ಹಲೋ ನೇಬರ್ ಇಲ್ಲೇ ಇದ್ದಾನೆ. ಒಂದು ಸ್ವಲ್ಪ ಹೋಗಕ್ ಬಿಡೋಣ. ಹೋಗ್ದಾದ್ಮೇಲೆ ನಾವು ಮನೆ ಒಳಗಡೆ ಹೋಗೋಣ. ನೋಡಿ ಒಂದು ಸ್ವಲ್ಪ ಆಚೆ ಬಂದಿದ್ದಾನೆ ಈಗ. ಇದೇ ಕರೆಕ್ಟ್ ಟೈಮು. ನೋಡಿ ಈ ಲಾಕ್ ಪಿಕ್ ಇದೆಯಲ್ಲ, ಈ ರೂಮ್ದು ಓಪನ್ ಮಾಡಬೇಕು. ಮತ್ತೆ ಈ ರೆಂಚ್ ರೂಮಿಗೆ ಬಂದ್ಬಿಡ್ತೀವಿ. ರೆಂಚ್ ತಗೋಬಿಡ್ತೀವಿ ಅವಾಗ ನಾವು. ರೆಂಚ್ ತಗೊಂಡು ಇಲ್ಲಿಂದ ಜಂಪ್ ಮಾಡಿಬಿಟ್ಟು ಈ ಲ್ಯಾಡರ್ ಇದೆಯಲ್ಲ, ಆ್ಯಕ್ಚುಲಿ ಏನಾದರೂ ಓಪನ್ ಮಾಡಬೇಕು ಮತ್ತು ಕೀನ್ ಇದು ಮಾಡಬೇಕಂದ್ರೆ ಇದು L2 ಪ್ರೆಸ್ ಮಾಡಬೇಕು. ನೋಡಿ ಈ ಥರ. ನೋಡಿ ಓಪನ್ ಆಯಿತು. ಈಗ ನಾನು ಮೇಲ್ಗಡೆ ಕ್ಲೈಮ್ ಮಾಡ್ತಿದ್ದೀನಿ. ನೋಡಿ ಆ ರೂಮ್ಗೆ ಈ ಲ್ಯಾಡರ್ ಆಕ್ಸೆಸ್ ಆಗುತ್ತೆ. ಹೆಂಗೆ ಅಂದರೆ ನೋಡಿ, ರೆಡ್ ಕೀ ಸಿಕ್ತು ಗಾಯ್ಸ್, ರೆಡ್ ಕೀ. ಈಗ ಡೋರನ್ನು ಓಪನ್ ಮಾಡ್ಬೇಕು ನಾವು. ಇಷ್ಟಕ್ಕೆ ಈ ಹಾರರ್ ಗೇಮ್ನ ಸ್ಟಾಪ್ ಮಾಡೋಣ. ನಾನು ಟ್ರೈ ಮಾಡ್ತಾನೆ ಇದ್ದೀನಿ 3 ದಿನದಿಂದ ಸೇವ್ ಮಾಡೋಕ್ಕೆ ಆಗ್ತಾನೆ ಇಲ್ಲ. ಯಾಕೆ ಗೊತ್ತಿಲ್ಲ. ಆದರೆ ಇವತ್ತು ನಾನು ಪ್ರಾಮಿಸ್ ಮಾಡ್ತೀನಿ ನಿಮಗೆ ಆ ವಿಡಿಯೋನ ಎಂಡ್ ಮಾಡ್ತೀನಿ. ನಾನು ಎಂಡ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್. ನಾನು ಎಂಡ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಬೇಕು ನೀವು. ಪ್ರಾಮಿಸ್ ಹಾಕಿ ನಂಗೀಗ. ಪ್ರಾಮಿಸ್ ಹಾಕಿದ್ರೆ ಪಕ್ಕ ಸಬ್ಸ್ಕ್ರೈಬ್ ಮಾಡಬೇಕು. ನಾನು ಫಿನಿಶ್ ಮಾಡಿದ್ರೆ ಈ ಗೇಮ್ನ. ನಾನು 3 ದಿನದಿಂದ ಟ್ರೈ ಮಾಡ್ತಿದ್ದೀನಿ ಈ ಗೇಮ್ ಫಿನಿಶ್ ಮಾಡೋಕ್ಕೆ, ಆದರೂ ಆಗ್ತಿಲ್ಲ. ನಾನು ಈ ಗೇಮ್ನ ಮಾಡಿದ್ನಲ್ಲ, ಈಗ ಕೀ ತಗೊಂಡು ಅಲ್ಲಿ ತನಕ ಸ್ಟಾಪ್ ಮಾಡಿದ್ದೀನಿ. ನಾನು ಆಡ್ತಿಲ್ಲ ಈಗಲಿಂದ. ನಾನು ನೆಕ್ಸ್ಟ್ ವಿಡಿಯೋಯಿಂದ ನಾನು ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ನಿಮಗೆ ಫುಲ್ಲು ವಿಡಿಯೋ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಬಾಯ್.